ವಾಯ್ಸ್ ಹಂಗೆ ಡೌನ್ ಬೇಜಾರಾಗ್ತದೆ. ಒಕ್ಕೂಟದ ವ್ಯವಸ್ಥೆಗೆ ಅವರು CM ಮಾಡೋದ್ರ ಮೂಲಕ ಏನಾಗುತ್ತೆ ಅಂತ ಒಂದು ನೋಡಿ. ಕೇಂದ್ರ ಸರ್ಕಾರದ ಬಿಲ್ಲಲ್ಲಿ ಬಹಳ ಕ್ಲಿಯರ್ ಇರೋದು, ಒಬ್ಬ ವೈಸ್ ಚಾನ್ಸಲರ್ನ ನೇಮಕ ಮಾಡೋಕ್ಕೆ ಒಂದಷ್ಟು ಮಾನದಂಡಗಳನ್ನು ಮಾಡಿದ್ದಾರೆ. ಆ ಮಾನದಂಡಗಳು ಯಾವುದೇ ರಾಜಕೀಯ ಪ್ರೇರಿತವಾದಂಥ ಮಾನದಂಡಗಳು ಇಲ್ಲ. ಬೇಸಿಕ್ ಕ್ವಾಲಿಫಿಕೇಶನ್ ಇದೆ, ಅದರ ಮೇಲೆ ಅವರು ಅಪ್ಲಿಕೇಶನ್ ಹಾಕಬೇಕು. ಆ ಅಪ್ಲಿಕೇಶನ್ ಮೇಲೆ ಸರ್ಚ್ ಕಮಿಟಿ ಅಂತ ಮಾಡ್ತಾರೆ. ಆ ಸರ್ಚ್ ಕಮಿಟಿ ಮುಖಾಂತರ ಅವರಿಗೆ ನೇಮಕ ಮಾಡುತ್ತೆ. ಅಲ್ಲೆಲ್ಲೂ ರಾಜಕೀಯದ ಅಲ್ಲೆಲ್ಲೂ ಹಸ್ತಕ್ಷೇಪ ಇರೋದಿಲ್ಲ. ಇವ್ರುಗಳು ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರದ ಅವ್ರದ್ದು ಇಂಟರ್ಪ್ರಿಟೇಷನ್ ಇಂಥದ್ದೇ, ಸುಳ್ಳನ್ನು ಹೇಳೋವಂಥದ್ದು. ಕರ್ನಾಟಕದಲ್ಲಿರೋರಿಗೆ ಕರ್ನಾಟಕದ ಪ್ರಾಮುಖ್ಯತೆ ಇದ್ದೇ ಇದೆ. ನಾನು ಓದಿದ್ದೀನಿ ಅದರೊಳಗೆ, ಕರ್ನಾಟಕದಲ್ಲೇ ಓದಿದವರು. ಸರ್ಚ್ ಕಮಿಟಿನ ಅಲ್ಲಿನ ಸರ್ಕಾರಗಳು ಸರ್ಚ್ ಕಮಿಟಿನ ಮಾಡಿ ನೀವು ಮತ್ತೆ ಅದರೊಳಗಡೆ ನೀವು ಹುಡುಕ್ತಾ ಹೋದ್ರೆ ಪ್ರತಿಯೊಂದಕ್ಕೂ ನೀವು ಹಸ್ತಕ್ಷೇಪ ಇಲ್ಲ ರಾಜ್ಯ ಸರ್ಕಾರ ಇಲ್ಲ ಕೇಂದ್ರ ಸರ್ಕಾರ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಹೋಗ್ತೀರಾ. ನಾನು ಹೇಳುವಂಥದ್ದು ಇವತ್ತಿನ ಪತ್ರಿಕಾಗೋಷ್ಠಿಗೆ ಶಿವಮೊಗ್ಗ ನಗರದ ಶಾಸಕರಾಗಿದ್ದಾರೆ ಚಂದ್ರಸಪ್ಪನವರು ಸ್ವಾಗತವನ್ನು ಕೋರ್ತಾರೆ. ಇಲ್ಲಿ ಹಸ್ತಕ್ಷೇಪ ಇರುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇರೋದ್ರೊಳಗೆ ಇನ್ನ ಯೂನಿವರ್ಸಿಟಿ ಈಗ ತುಂಬಾ ಕಡೆ ಡೀಮ್ಡ್ ಯೂನಿವರ್ಸಿಟಿ ಆಗ್ತಾ ಇದೆ, ಅವ್ರದ್ದ ಇನ್ಸ್ಟಿಟ್ಯೂಷನ್ಸ್ ಆಗ್ತಾ ಇದೆ. ಇನ್ನು ಸರ್ಕಾರದ ಆಗ್ಬೇಕಾದ್ರೆ ಇದಕ್ಕೆ ಬಹಳ ಟ್ರಾನ್ಸ್ಪರೆನ್ಸಿ ಬೇಕು ಅನ್ನುವಂಥ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಈ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಅದನ್ನು ಒಪ್ಪುವಂಥದ್ದು ಮತ್ತೆ ರಾಜ್ಯ ಸರ್ಕಾರಕ್ಕೆ ಇದೆ. ಇವ್ರು ಮಾಡ್ತಾ ಇರೋದು ಎಲ್ಲಿ ತನಕ ಅಂದ್ರೆ, ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯದ ಒಬ್ಬ ಚಾನ್ಸಲರ್ ಆಗ್ಬಿಟ್ರೆ ವಿಶ್ವವಿದ್ಯಾಲಯದ ಸಮಯ ಕೊಡಕ್ಕಾಗತ್ತಾ? ಒಬ್ಬ ಗವರ್ನರ್, ಇವತ್ತೇನು ಗವರ್ನರ್ ಏನಿದ್ದಾರೆ ಅವರಿಗೆ ವಿಶ್ವವಿದ್ಯಾನಿಲಯದ ಮೇಜರ್ ಕೆಲಸ ಅವರಿಗೆ. ಅಲ್ಲಿನ ಆಗುಹೋಗುಗಳು, ಅಲ್ಲಿನ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಅಲ್ಲಿನ ವೈಸ್ ಚಾನ್ಸಲರ್ ಜೊತೆ ಮಾತಾಡ್ತಾ ಇರ್ತಾರೆ. ಅವರು ಏನೇನು ಸಮಸ್ಯೆಗಳಿದೆ ಬಗೆಹರಿಸುವಂಥದ್ದನ್ನು ಕೂಡ ನಡೆಯುತ್ತೆ. CMಗೆ ಟೈಮ್ ಕೊಡಕ್ಕಾಗಲ್ಲ. ಅವ್ರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನ ವಿಶ್ವವಿದ್ಯಾನಿಲಯ CM ಅದಕ್ಕೆ ವೈಸ್ ಚಾನ್ಸಲರ್ ಅಂತ ಮಾಡಿಬಿಟ್ರೆ ಎಲ್ಲಿಗೆ ಹೋಗುತ್ತೆ? ನಾ ಹೇಳಿದ್ರ ಇಲ್ಲಿ ನೀವು ಹೇಳಿದ್ ಸರಿ ಇದೆ, ಅಲ್ಲಿಂದ ಆದಾಗ ಅಂತ ಟ್ರಾನ್ಸ್ಪರೆನ್ಸಿ ಕರೆಕ್ಟ್ ಮಾಡ್ತಾರೆ. ಕರ್ನಾಟಕಕ್ಕೆ ಆದ್ಯತೆ ಇದೆ. ಯಾರು ಮಾಡಿದ್ದಾರೆ? ಅಲ್ಲಲ್ಲ, ಮತ್ತೆ ಹೊಸ ರೂಲ್ಸ್ ಪ್ರಕಾರನು ಆ ಕ್ಷೇತ್ರಕ್ಕೆ ಆ ಪ್ರಾದೇಶಿಕವಾಗಿನೇ ಯೋಚನೆ ಮಾಡ್ಬೇಕು ಅಂತ ಅದ್ರೊಳಗಡೆ ಬಹಳ ಕ್ಲಿಯರ್ ಇದೆ. ನ್ಯಾಷನಲ್ ವೈಸ್ ನೋಡಿ, ಯೂನಿವರ್ಸಿಟಿನ ಅದ್ರದ್ದು ಒಂದು ಇಂಟರ್ಪ್ರಿಟೇಷನ್ ಇದೆ. ವೈಸ್ ಚಾನ್ಸಲರ್ ಅಥವಾ ಒಬ್ಬ ಚಾನ್ಸಲರ್ ಯಾರ್ಯಾರು ಆಗ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಇಂಟರ್ಪ್ರಿಟೇಷನ್ ಇದೆ. ಬಹಳ ಪಾರದರ್ಶಕತೆಯಿಂದ ಮಾಡ್ಬೇಕು ಅನ್ನೋಂತ ಹೊರಟಿರುವಂತ ಕೇಂದ್ರ ಸರ್ಕಾರ. ಇವರು ಇನ್ನೂ ಡಿಸೆಂಟ್ರಲೈಸೇಷನ್ ಬಿಟ್ಟು ಸೆಂಟ್ರಲೈಸೇಷನ್ಗೆ ಈ ಸರ್ಕಾರ ಹೋಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.